ಸ್ನೇಹಿತರೆ ನಮಸ್ಕಾರ. KPTCL ಕಡೆಯಿಂದ ದಿನಾಂಕ 3/1/2024 ಅಂದರೆ ಇವತ್ತು ಅಂತಿಮ ಆಯ್ಕೆ ಪಟ್ಟಿ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ವಿಷಯನ ನೀವು ನೋಡ್ಬೋದು ಸ್ನೇಹಿತರೆ. ಕಿರಿಯ ಇಂಜಿನಿಯರ್ ಸಿವಿಲ್ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಇದೆ. ಸೊ ಇಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಈ ಒಂದು ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ 18 ಡಿಸೆಂಬರ್ 2023 ಪ್ರಕಟಿಸಲಾಗಿತ್ತು. ಸೊ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಅಭ್ಯರ್ಥಿಗಳು ನಿಗದಿತ ಅವಧಿಯೊಳಗೆ ಸಲ್ಲಿಸಿದ ಅರ್ಹ ಆಕ್ಷೇಪಣೆಗಳನ್ನು ನಿಯಮಾನುಸಾರ ಪರಿಗಣಿಸಿದ ನಂತರ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ KPTCL ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ಫೈನಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಫೈನಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಅಂತಿಮ ಆಯ್ಕೆ ಪಟ್ಟಿಯ ಕಟ್ ಆಫ್ ಅಂಕಗಳು ಎಷ್ಟಿವೆ ಅಂತ ನೀವು ನೋಡ್ಬೋದು. ಹುದ್ದೆ ಹೆಸರು ಬಂದುಬಿಟ್ಟು ಕಿರಿಯ ಇಂಜಿನಿಯರ್ ಸಿವಿಲ್. ಸೊ ಇದು ಮಿಕ್ಕುಳಿದ ವೃಂದ ವ್ಯಾಪ್ತಿಯ ಹುದ್ದೆಗಳಾಗಿವೆ, ಅಂದರೆ ನಾನ್ ಕಲ್ಯಾಣ ಕರ್ನಾಟಕದ ಹುದ್ದೆಗಳು. ಸೊ ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 21 ಹುದ್ದೆಗಳಿವೆ. ಸೊ ಇಲ್ಲಿ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ಸಂಖ್ಯೆ ಕೂಡ 21 ಆಗಿದೆ. ಸೊ ಇಲ್ಲಿ ಕಟ್ ಆಫ್ ನೋಡೋದಾದರೆ 2A ವುಮೆನ್ ಬಂದುಬಿಟ್ಟು 59.5, 2A ರೂರಲ್ ಬಂದುಬಿಟ್ಟು 72.5, 2A ಜನರಲ್ ಬಂದುಬಿಟ್ಟು 71.5 ಮತ್ತು 2B ಜನರಲ್ ಬಂದುಬಿಟ್ಟು 66ಗೆ ನಿಂತಿದೆ. ಸೊ ಅದೇ ಥರ 3A ಜನರಲ್ಗೆ 71.25 ಮತ್ತು 3B ಜನರಲ್ 71.25, ಕ್ಯಾಟಗರಿ 1 ಜನರಲ್ಗೆ 67.75 ನಿಂತಿದೆ ಮತ್ತು GMPHಗೆ 48.75 ನಿಂತಿದೆ. GM ಎಕ್ಸ್ ಸರ್ವಿಸ್ಮೆನ್ಗೆ ಇಲ್ಲಿ ಕ್ಯಾಂಡಿಡೇಟ್ ದೊರಕಿಲ್ಲ, ಸೊ ಅದನ್ನು ಜನರಲ್ ಮಿನಿಟಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಸೊ GM ವುಮೆನ್ 62.5, GM ರೂರಲ್ ಬಂದುಬಿಟ್ಟು 73.75. ಸೊ ಅದೇ ಥರ GM ಜನರಲ್ ಬಂದುಬಿಟ್ಟು 72.5. ಸೊ SC ವುಮೆನ್ ಬಂದುಬಿಟ್ಟು 62, SC ರೂರಲ್ ಬಂದುಬಿಟ್ಟು 70.5 ಆ್ಯಂಡ್ SC ಜನರಲ್ ಬಂದುಬಿಟ್ಟು 71.5 ನಿಂತಿದೆ. ಆ್ಯಂಡ್ ಲಾಸ್ಟ್ ಒನ್ ST ಜನರಲ್ 66.5. ಸೊ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳ ಹೆಸರು ಮತ್ತು ಅವ್ರದ್ದು ಅರ್ಜಿ ಸಂಖ್ಯೆ. ಸೊ ಸೆಲೆಕ್ಟ್ ಆಗಿರೋ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.